ಸಂಡೂರು ತಾಲೂಕು ಲಾರಿ ಮಾಲೀಕರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ. ಬಾಬು ನಾಯ್ಕರವರು 3ನೇ ಬಾರಿಗೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ. ಸಂಡೂರಿನ ಸಂಸ್ಥಾನ ವೀರಕ್ತ ಮಠದ ಶ್ರೀ ಪ್ರಭು ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಅದ್ದೂರಿ ಪದಗ್ರಹಣ ಕಾರ್ಯಕ್ರಮ. ಪದಗ್ರಹಣ ಕಾರ್ಯಕ್ರಮದಲ್ಲಿ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಸೇರಿದಂತೆ ಸಂಡೂರು ತಾಲೂಕಿನ ಸುಮಾರು 21 ಘಟಕಗಳ ಅಧ್ಯಕ್ಷರು ಭಾಗಿ. ವೇದಾಂತೇಶ ಪ್ರತಿಷ್ಠಿತಃ ಸತ್ಯ ಪ್ರಕೃತಿಲೀನಸ್ಯ ಪರಸ್ಯ ಮಹೇಶ್ವರಃ. ಉತ್ತರಮಂಗಳವಹಂ ಗಣಪತಿಂ ಭವಾಮಹೇ ಕವಿಂ ಕವೀನಾಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಷಣ್ವನ್ನೋತಿಭಿಸ್ಸೀದಸಾದನಂ ಉತ್ತರಮಂಗಳಮಹಾನಿರಾಜನ ದೀಪಂ ದರ್ಶಯಾಮಿ. ವಿಶ್ವಜಗಿ ಆರೋಗ್ಯಂ ದೇಹಿ ಪುತ್ರಾಶ್ಚ ಸರ್ವಕಾಮಾಶ್ಚ ದೇಹಿ ಮೇ ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಂ ಏವ ಚ ಆಗತಾಃ ಸುಖ ಸಂಪತ್ತಿಃ ಪುಣ್ಯಾಃ ತವ ಪೂಜನ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರ ದೇಹಿ ಮೇ ಪರಮೇಶ್ವರ. ಪ್ರಾರ್ಥನಾನ್ ಸಮರ್ಪಯಾಮಿ. ಅನಯಾ ಪೂಜಾ ಆರಾಧನೇನ ಕರ್ಮಣ ಭವನ ಪ್ರಸಾದ ಸಿದ್ಧಿರಸ್ತು. ಸತ್ಯಾಃ ಸಂತು ಯಜಮಾನಸ್ಯ ಕಾಮಃ. ಇಷ್ಟದೇವತಾ ದೇವತಾ ಆರಾಧನಾ ದೇವಗಿರಿ ಅಂತ ಕರೀತಾ ಇದ್ರು. ದ್ವಾಪರ ಯುಗದಲ್ಲಿ ಇದನ್ನು ದಿವ್ಯಾಚಲ ಅಂತ ಕರೀತಾ ಇದ್ರು. ಇವತ್ತು ಕಲಿಯುಗದಲ್ಲಿ ಇದನ್ನು ಲೋಹಗಿರಿ ಅಂತ ಕರೀತಾರೆ. ಈ ಲೋಹಗಿರಿಯಲ್ಲಿ ವಾಸವಾದ ಕುಮಾರಸ್ವಾಮಿ ದೇವಸ್ಥಾನ ಇರ್ತಲ್ಲ, ಇಡೀ ದಕ್ಷಿಣ ಭಾರತದಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಸ್ಥಳ ಅಂತ ಸಂಡೂರಿನ ಕುಮಾರಸ್ವಾಮಿ ದೇವಸ್ಥಾನ. ಹೀಗಾಗಿ ಇಲ್ಲಿ ಸಂಡೂರಿನ ರಾಜಮನೆತನದವರು ಇದ್ದದಕ್ಕೆ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಆದರ್ಶ ರಾಜಮನೆತನ ಕಂಡದ್ದು ಕೂಡ ಈ ನಮ್ಮ ಸಂಡೂರಿನಲ್ಲೇ. ಯಾಕೆಂದರೆ ಡಾಕ್ಟರ್ ಅಂಬೇಡ್ಕರ್ ಅಂತವರು ಮಹಾರಾಷ್ಟ್ರದ ಕಾಲಾರಾಮ್ ದೇವಸ್ಥಾನದಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ಸತ್ಯಾಗ್ರಹ ತಂದಿರ್ತಾರೆ. ಯಾಕಂದರೆ ದೇವಸ್ಥಾನ ಪ್ರವೇಶಕ್ಕೆ ಮಾಡ್ತಾರೆ. ಆದರೆ ಸಂಡೂರಿನಲ್ಲಿ 1935 ಸುಮಾರಿನಲ್ಲಿ ಯಶವಂತರಾವ್ ಮಹಾರಾಜರವರು ಇಲ್ಲಿ ಎಲ್ಲರಿಗೂ ಮುಕ್ತ ಪ್ರವೇಶ ಅಂತೇಳಿ ದೇವಸ್ಥಾನಕ್ಕೆ ಎಲ್ಲರಿಗೂ ಮುಕ್ತ ಪ್ರವೇಶವನ್ನು ಕೊಡ್ತಾರೆ. ಇದು ಗಾಂಧೀಜಿಯವರಿಗೆ ಬಹಳಷ್ಟು ಸಂತೋಷವನ್ನು ತರುತ್ತೆ. ಹೀಗಾಗಿ ಗಾಂಧೀಜಿಯವರು 1934ನೇ ಇಸ್ವಿಯಲ್ಲಿ ಸಂಡೂರಿಗೆ ಬಂದಾಗ ಸಂಡೂರಿನ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ದಕ್ಷಿಣ ಭಾರತದ ಒಂದು ಪುಟ್ಟ ಸಂಸ್ಥಾನದಲ್ಲಿ ದಲಿತರಿಗೂ ಪ್ರವೇಶ ಕೊಟ್ಟಿದ್ದು ನನಗೆ ಭಾಳ ಸಂತೋಷ ತಂದಿದೆ. ಇದರಿಂದ ಆಕಾಶದಿಂದ ಹೊರಟು ಬಿದ್ದಿಲ್ಲ ಅಂತ ಅಂತಾರೆ. ಈ ಮಾತನ್ನು ಯಾಕೆ ಹೇಳ್ತಾರೆ ಅಂತಂದರೆ, ಅದೇ ಸಂದರ್ಭದಲ್ಲಿ ಉಡುಪಿಗೆ ಹೋಗಿರ್ತಾರೆ. ಅಲ್ಲಿ ಕೃಷ್ಣನ ದರ್ಶನಕ್ಕೆ ಅವರು ಹೋಗಿಲ್ಲ. ಯಾಕಂದರೆ ಅಲ್ಲೇ ದಲಿತರಿಗೆ ಮುಕ್ತ ಪ್ರವೇಶ ಇರೋಂಗಿಲ್ಲ ಅಂತ ಆ ದೇವಸ್ಥಾನಕ್ಕೆ ಹೋಗಿರೋದಿಲ್ಲ. ಆದರೆ ಸಂಡೂರಿನ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದಕ್ಷಿಣ ಭಾರತದ ಒಂದು ಪುಟ್ಟ ಸಂಸ್ಥಾನವನ್ನು ಇಡೀ ದೇಶಾದ್ಯಂತ ಏನು ಹೆಸರುವಾಸಿ ಆಗುವಂತೆ ಮಾಡಿದಂಥ ಶ್ರೇಯಸ್ಸು ಗಾಂಧೀಜಿಯವರಿಗೆ ಸಲ್ತದೆ ಅಂತ ಸಂಡೂರಿನ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ಈ ಜಾಗ ಏನೈತಲ್ಲ, ಇಲ್ಲಿ ಭೂಮಿ ಬಹಳಷ್ಟು ಕಡಿಮೆ, ಬರೀ ಗಣಿಗಾರಿಕೆ ಜಾಸ್ತಿ ಇದೆ. ಹೀಗಾಗಿ ಜನರು ತಮ್ಮ ಬದುಕನ್ನು ಕಟ್ಕೋಬೇಕಾಗಿತ್ತು ಅಂತಂದರೆ ಗಣಿಗಾರಿಕೆ ಮುಖಾಂತರವಾಗಿ ತಮ್ಮ ಬದುಕನ್ನು ಕಟ್ಕೋಬೇಕಾಗಿದೆ. ಇವತ್ತು ಆಧುನಿಕ ತಂತ್ರಜ್ಞಾನ ಬಂದಿದ್ದಕ್ಕೆ ಇವತ್ತು ಲಾರಿಗಳಿಗೆ ಒಂದು ರೀತಿಯಲ್ಲಿ ಅವರಿಗೆ ನಿರೀಕ್ಷೆ ಮಟ್ಟದಂಥ ಹಣ ಕೊಡಲು ಸಿಗೋಂಗಿಲ್ಲ ಅಂತ ನಾನು ಕೇಳಿದ್ದೇನೆ. ಒಂದು ರೀತಿಯಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಕನ್ವೀನರ್ ಬೇಕಂತ ಹಾಕಿದ ಮುಖಾಂತರ ಇವತ್ತು ಲಾರಿಗಳಿಗೆ ಕೆಲಸ ಕೊಡಲು ಬಹಳಷ್ಟು ಕಡಿಮೆ ಆಗಿದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ಇಲ್ಲಿ ಸಂಡೂರಿನಲ್ಲಿ ನಮ್ಮ ಸಂಸದರು ಅದಾರೆ ಮತ್ತು ಶಾಸಕರು ಕೂಡ ಅದಾರೆ. ಆಮೇಲೆ ಇಲ್ಲಿ ಮಿನಿಸ್ಟರ್ ಕೂಡ ಈ ಊರಿನವರೇ.
ಬಹುಶಃ ಒಂದು ರೀತಿಯಲ್ಲಿ ಏನಂತೀರಿ ನೀವು ಲಾಟ್ರಿ ಸಿಕ್ಕಂಗೆ ಈ ಸಂದರ್ಭದಲ್ಲಿ ಅವರೆಲ್ಲ ಮನಸ್ಸು ಮಾಡಿದರೆ ಲಾರಿ ಮಾಲೀಕರ ಸಂಘದವರು ಒಂದು ರೀತಿಯಲ್ಲಿ ಚೆನ್ನಾಗಿ ಬದುಕಿದರು ಅಂತಂದರೆ ಸಂದೂರು ಸುಂದರವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಬರೀ ಒಂದು ಊರು ಸುಂದರವಾಗಿ ಕಾರಬೇಕಾಗಿತ್ತು ಅಂತಂದರೆ ಬರೀ ರಸ್ತೆ ಆಗಲಿ ಮನೆ ಆಗಲಿ ಅಲ್ಲ, ಜನರ ಬದುಕು ಸುಂದರ ಆಗಲು ಅಂದಾಗ ಮಾತ್ರ ಸಂದೂರು ನಿಜವಾಗಿ ಕೂಡ ಹೇಗೆ ಪ್ರಕೃತಿ ಸೌಂದರ್ಯದಿಂದ ಏನು ಸಂಡೂರು ಸುಂದರವಾಗಿತ್ತಲ್ಲ ಹಂಗೆ ಜನರು ಬದುಕು ಕೂಡ ಸುಂದರವಾಗಬೇಕು. ಆ ದೃಷ್ಟಿಯಿಂದ ಸಂಸದರ ಶಾಸಕರು ಮತ್ತು ಸಚಿವರು ಇದ್ರ ಬಗ್ಗೆ ಮನಸ್ಸು ಮಾಡಿ ಸಂಡೂರಿನ ಲಾರಿ ಮಾಲೀಕರ ಸಂಘಕ್ಕೆ ಏನು ನ್ಯಾಯಯುತವಾದಂಥ ಬೇಡಿಕೆ ಇರುತ್ತಲ್ಲ ಆ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಕಾರ್ಯಕ್ರಮ